ರಾಜ್ಯ ಬಿಜೆಪಿಯಲ್ಲಿ ಒಳ ಜಗಳ ತಾರಕಕ್ಕೇರ್ತಿದೆ. ನಾನೇ ರಾಜ್ಯಾಧ್ಯಕ್ಷ ಏನೀಗ ಎಂದು ಬಿವೈ ವಿಜೇಂದ್ರ ಶಪಥ ಮಾಡ್ತಿದ್ದಾರೆ. ಕೆರಳಿ ಕಾದ ಕುಲ್ಮೆಯಂತಾದ ಯತ್ನಾಳ್ ಬಣ. ಹಾಗಾದ್ರೆ ಏನಾಗಲಿದೆ ಈ ರಾಜ್ಯಾಧ್ಯಕ್ಷ ಮತ್ತು ಯತ್ನಾಳ್ ಪರಸ್ಪರ ಬಣ ಬಡಿದಾಗ? ರಾಜ್ಯ ಬಿಜೆಪಿಯ ಒಳ ಜಗಳ ದಿನದಿಂದ ದಿನಕ್ಕೆ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. ಬಸನಗೌಡ ಪಾಟೀಲ್ ವಿಜಯಪುರದ ಶಾಸಕರು ಒಂದಲ್ಲ ಎರಡಲ್ಲ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದ್ದು 3 ಬಾರಿ. 74 ಗಂಟೆಗಳ ಒಳಗಾಗಿ ಉತ್ತರಿಸಬೇಕು ಅಂತ ಹೇಳಿ ಯತ್ನಾಳ್ಗೆ ನೋಟಿಸ್ ಕೊಡಲಾಗಿತ್ತು. ಆ ನೋಟಿಸ್ ಕೊಟ್ಟ ಭಾಗ ಈಗ ಮತ್ತೊಂದು ಮಜಲುಗಳನ್ನು ತಲುಪಿದೆ. ಉತ್ತರವೂ ಕೊಟ್ಟಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಆ ಉತ್ತರದಲ್ಲಿ ಮತ್ತೊಮ್ಮೆ ತಮ್ಮ ಹಳೆಯ ಚಾಳಿ ಅಥವಾ ಹಳೆಯ ಬೇಡಿಕೆಯನ್ನೇ ಇಟ್ಟಿದ್ದಾರೆ. ಒಂದೋ ವಿಜಯೇಂದ್ರರನ್ನ ಕೆಳಗಿಳಿಸಬೇಕು. ಉತ್ತರದಲ್ಲೂ ಕೂಡ ತನ್ನ ಅದೇ ದಾರ್ಷ್ಟ್ಯವನ್ನ ಮೆರೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಕೆರಳಿ ಕಾದ ಕುಲ್ಮೆಯಂತಾದಂಥ ಯತ್ನಾಳ್ ಮತ್ತೊಂದು ಕಡೆ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಏನೀಗ ಎನ್ನುವಂತಹ ರೀತಿಯಲ್ಲಿ ಶಪಥ ಮಾಡ್ತಿದ್ದಾರಂತೆ ಬಿವೈ ವಿಜೇಂದ್ರ ವಿರುದ್ಧದ ಹೋರಾಟದಿಂದ ಯತ್ನಾಳ್ ನೋ ಕಾಂಪ್ರಮೈಸ್. ಈಗ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿತ್ತು. ನೀವು ಪಕ್ಷದ ಬಿಜೆಪಿ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಮಾಡ್ತಾ ಇದ್ದೀರಿ, ನಿಮ್ಮ ಹೋರಾಟದಿಂದ ಹಿಂದೆ ಸರಿಬೇಕು, ನೀವು ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದೀರಿ ಅಂತೇಳಿ ಶಿಸ್ತು ಸಮಿತಿ 3 ಬಾರಿ ನೋಟಿಸನ್ನು ಕೊಡಲಾಗಿದೆ. 74 ಗಂಟೆಗಳ ಒಳಗಾಗಿ ಉತ್ತರಿಸಬೇಕು ಅಂತ ಹೇಳಿ ಯತ್ನಾಳ್ಗೆ ಆ ನೋಟಿಸ್ ಇಶ್ಯೂ ಮಾಡಿರುವಂತಹದ್ದು. ಆದರೆ 70 ಅಲ್ಲ 3 ದಿನ ಕಳೆದರೂ ಕೂಡ ಡೋಂಟ್ ಕೇರ್ ಮಾಡಿದ್ರು ಯತ್ನಾಳ್. ಅದಕ್ಕೆ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಯತ್ನಾಳ್ ಹೇಳಿದ್ದು, ನನಗೆ ನೋಟಿಸೂ ಬಂದಿಲ್ಲ, ನೋಟಿಸ್ ಬಂದರೂ ಉತ್ತರಿಸಬೇಕಾದ ಅನಿವಾರ್ಯತೆ ನನಗಿಲ್ಲ. ಅಹಂಕಾರದಿಂದ ಮಾತನಾಡಿದ್ರು. ಬೇರೆ ಯಾವುದಾದ್ರೂ ಒಬ್ಬ ಬಿಜೆಪಿಯ ಶಾಸಕ ಈ ರೀತಿ ವರ್ತಿಸ್ತಾ ಇದ್ದಿದ್ರೆ ಬಹುಶಃ ಬಿಜೆಪಿ ಆತನನ್ನು ಉಚ್ಚಾಟನೆ ಮಾಡ್ತಾ ಇದ್ರು. ಈಶ್ವರಪ್ಪನ ಹಾಗೆ, ಈಶ್ವರಪ್ಪರನ್ನ ಹೆಂಗೆ ಉಚ್ಚಾಟನೆ ಮಾಡಿದ್ರು 6 ವರ್ಷಗಳ ಕಾಲ ಅದೇ ಥರ ಉಚ್ಚಾಟನೆ ಮಾಡ್ತಾ ಇದ್ರು. ಆದರೆ ಯತ್ನಾಳ್ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಬಿಜೆಪಿ. ಯಾಕೆ ಈ ಮೃದು ಧೋರಣೆ? ಯತ್ನಾಳ್ನಿಂದ ಬಿಜೆಪಿಗೆ ಆಗಬಹುದಾದಂಥ ಲಾಭಗಳೇನು? ವಿಜೇಂದ್ರರನ್ನ ಕೆಳಗಿಳಿಸದೇ ಇದ್ದರೆ ಬಿಜೆಪಿಗೆ ಆಗುವಂಥ ಅನಾಹುತಗಳೇನು? ವಿಜೇಂದ್ರರೂ ಬೇಕು, ಯತ್ನಾಳೂ ಬೇಕು. ಇಬ್ಬರನ್ನ ಬ್ಯಾಲೆನ್ಸಿಂಗ್ ಆಗಿ ತೆಗೆದುಕೊಂಡು ಹೋಗೋದಕ್ಕೆ ಬಿಜೆಪಿ ಹೈಕಮಾಂಡ್ಗೆ ಕಷ್ಟ ಆಗ್ತಾ ಇದೆ. ವಿಜೇಂದ್ರ ವಿರುದ್ಧದ ಹೋರಾಟದಿಂದ ಯತ್ನಾಳ್ ನೋ ಕಾಂಪ್ರಮೈಸ್. ವರಿಷ್ಠರಿಗೂ ತಲೆನೋವಾದ ಕೇಸರಿ ಕಲಿಗಳ ಕಾಳಗ. ನೋಟಿಸ್ಗೆ ಉತ್ತರಿಸದ ಯತ್ನಾಳ್ ಮತ್ತದೇ ಬೇಡಿಕೆ ಇಟ್ಟಿದ್ದಾರೆ. ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡ್ರೆ ಬಿಜೆಪಿಗೆ ನಷ್ಟ. ವಿಜೇಂದ್ರರನ್ನ ಅಧ್ಯಕ್ಷಗಿರಿಯಿಂದ ಕಳಚಿದ್ರೆ ಬಿಜೆಪಿಗೆ ಸೋಲು ಖಚಿತ. ಸಮಸ್ಯೆ ಬಗೆಹರಿಸಲು ವಿಫಲವಾದಂಥ ಬಿಜೆಪಿ ಹೈಕಮಾಂಡ್ ಸದ್ಯ ತಣ್ಣಗಾಗದ ಬಡಿದಾಟ. ನೋಡಿ, ಈಗ ಯತ್ನಾಳ್ ಅವರ ಬೇಡಿಕೆ ಏನು? ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು. ಒಂದು ವೇಳೆ ಯತ್ನಾಳ್ರವರ ಆ ಒಂದು ಮನವಿಯನ್ನ ಹೈಕಮಾಂಡ್ ನಾಯಕರು ಸ್ವೀಕರಿಸಿಕೊಂಡು ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಬಿಜೆಪಿಗೆ ಆಗಬಹುದಾದ ಭಾರೀ ಅನಾಹುತ ಮತ್ತು ಅಪಾಯಗಳಿದ್ದಾವೆ. BS ಯಡಿಯೂರಪ್ಪರ ಬಣದಲ್ಲಿ ಸಾಕಷ್ಟು ಮುಖಂಡರುಗಳು ಹೈಕಮಾಂಡ್ ವಿರುದ್ಧ ಅಸಮಾಧಾನ ತೋಡಬಹುದು. ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಾಕಷ್ಟು 60ಕ್ಕೂ ಹೆಚ್ಚು ಸ್ಥಾನ ಈಗಿದೆ. ಆದರೆ 2028ಕ್ಕೆ ಅದರಿಂದ ಕುಸಿತ ಕಾಣಬಹುದು. ಕಾರಣ BS ಯಡಿಯೂರಪ್ಪರ ಬಣ ವಿಶಾಲವಾದ ಬಣ ರಾಜ್ಯದಲ್ಲಿ ಕಾರ್ಯಾಚರಿಸ್ತಾ ಇದೆ. BS ಯಡಿಯೂರಪ್ಪರ ಬೆಂಬಲಿತ ಶಾಸಕರು ಸಾಕಷ್ಟು ಜನ ಬಿಜೆಪಿಯಲ್ಲಿ ಕರ್ನಾಟಕದಲ್ಲಿ ಈಗಲೂ ಇದ್ದಾರೆ. ಹಾಗಾಗಿ ಅಧ್ಯಕ್ಷ ಸ್ಥಾನದಿಂದ ಬಿವೈ ವಿಜೇಂದ್ರರನ್ನ ಕೆಳಗಿಳಿಸೋದು ಬಿಜೆಪಿ ಹೈಕಮಾಂಡ್ಗೆ ಬಹುದೊಡ್ಡ ಸವಾಲಾಗಿದೆ. ಇನ್ನು ಯತ್ನಾಳ್ರವರನ್ನ ನಿರ್ಲಕ್ಷ್ಯ ಮಾಡೋಣ ಅಂತ ಹೇಳಿದ್ರು ಅದು ಕೂಡ ಭಾರಿ ನಷ್ಟಕ್ಕೀಡಾಗಬಹುದು ಬಿಜೆಪಿ. ಕಾರಣ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಬಹುದೊಡ್ಡ ಪ್ರಬಲವಾದಂಥ ಸಮುದಾಯ ರಾಜ್ಯದಲ್ಲಿದೆ. ಹಾಗಾಗಿ ಯತ್ನಾಳ್ರನ್ನ ನಿರ್ಲಕ್ಷ್ಯ ಮಾಡೋದು ಕೂಡ ಬೆಂಕಿ ಮುಂದೆ ಕೈ ತೋರಿಸಿದಂಗೆ.
ದಿನದ ಕಳೆದಂತೆ ಶಾಖಗಳು ಹೆಚ್ಚಾಗಬಹುದು. ಹಾಗಾಗಿ ಇಬ್ಬರನ್ನೂ ಕೂಡ ಬ್ಯಾಲೆನ್ಸಿಂಗ್ ಆಗಿ ತೆಗೆದುಕೊಂಡು ಹೋಗೋದು ಈಗ ಬಿಜೆಪಿ ಹೈಕಮಾಂಡ್. ಸದ್ಯದ ಪರಿಸ್ಥಿತಿ ನಿಜಕ್ಕೂ ಕೂಡ ಒಂದರ್ಥದ ಭಾರಿ ದೊಡ್ಡ ಪರೀಕ್ಷೆಯನ್ನು ಎದುರಿಸ್ತಾ ಇದೆ ಬಿಜೆಪಿ. ಈ ಬಡಬಡಿದಾಟಕ್ಕೆ ಅಂತ್ಯ ಹಾಡೋದಕ್ಕೆ ಬಿಜೆಪಿ ಕೈಗೊಳ್ಳಬಹುದಾದಂತಹ ಕ್ರಮಗಳೇನು, ಅದೇ ಈಗ ರಾಜ್ಯದ ಎಲ್ಲರನ್ನೂ ಕೂಡ ಕುತೂಹಲಕ್ಕೆ ಈಡು ಮಾಡಿಕೊಟ್ಟಿದೆ.